ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಜಾನ್ವಿ ಪ್ರಮೋದ್. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಸೊ ಇದೊಂದು ನನಗೆ ತುಂಬ ಖುಷಿ ಆಗೋಂಥ ದೇವಸ್ಥಾನ. ಇಲ್ಲಿಗೆ ಹೋದರೆ ಎಂಥದೇ ಮನಸ್ಸಿಗೆ ನೋವಾಗಿರಲಿ, ಏನೇ ಬೇಜಾರಾಗಿರಲಿ, ನನಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂದರೆ ಇದೊಂದು ದೇವಸ್ಥಾನ. ಹಾಗಾಗಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸೊ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಹೇಳಿದರೆ ಚಿಕ್ಕಮಂಗ್ಳೂರು ಕಡೂರು ರೋಡಲ್ಲಿ ಬರುತ್ತೆ. ಸಕ್ರಾಯಪಟ್ಟಣ ಅಂತ, ಕಲ್ಮರಡೇಶ್ವರ ದೇವಸ್ಥಾನ ಅಂತ. ದೇವರು ಕೆಲವ್ರಿಗೆ ಮಾತ್ರ ಕಷ್ಟದ ಮೇಲೆ ಕಷ್ಟ ಕೊಡ್ತಾನೆ ಇರ್ತಾನೆ. ಹಾಗಂತ ಯಾವುದೇ ರೀತಿಯಾಗಿ ಕುಗ್ಗಬಾರ್ದು. ಏನೊಂದು ರೀಸನ್ ಅಂತೇಳಿದ್ರೆ ಆ ದೇವ್ರಿಗೆ ಗೊತ್ತಿರುತ್ತೆ, ಏನೇ ಕಷ್ಟ ಕೊಟ್ಟರು ಆ ಕಷ್ಟದಿಂದ ಹೊರಗೆ ಬರೋ ಅಂಥ ಶಕ್ತಿ ಅವರಲ್ಲಿರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಕೊಟ್ಟಿರ್ತಾನೆ. ಆದರೆ ದೇವರಲ್ಲಿ ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಳೋದು, ಕೆಲವರು ಬೇರೆಯವ್ರ ಕಷ್ಟದಕ್ಕೆ ಸ್ಪಂದಿಸ್ತಾರೆ, ಹಾಗೆ ಅವ್ರ ಕಷ್ಟಗಳನ್ನ ಕೇಳಿಬಿಟ್ಟು ಕೈಲಾದಷ್ಟು ಸಜೆಷನ್ ಕೊಡ್ತಾರೆ, ಕೈಲಾದಷ್ಟು ಹೆಲ್ಪ್ ಮಾಡ್ತಾರೆ. ಅಂಥವ್ರಿಗೆ ಯಾವುದೇ ರೀತಿ ಕಷ್ಟ ಕೊಡಬಾರ್ದು. ದೇವರು ಆರೋಗ್ಯದಲ್ಲಾಗಲಿ ಇನ್ನೊಂದಾಗಲಿ ಯಾವುದೇ ರೀತಿಯಾದಂಥ ಕಷ್ಟ ಅಂಥವರಿಗೆ ದೇವ್ರು ಕೊಡಲೇಬಾರ್ದು. ಕೊಟ್ಟರೂ ಕೂಡ ಅದರಿಂದ ಬೇಗ ಅವರು ರಿಕವರ್ ಆಗಿ ಹೊರಗಡೆ ಬರಬೇಕು ಅನ್ನೋದೊಂದೇ ನನ್ನ ರಿಕ್ವೆಸ್ಟು. ನೋಡಿ, ದೇವಸ್ಥಾನ ಬಂತು. ತುಂಬ ಜನ ಬರ್ತಾರೆ ಈ ದೇವಸ್ಥಾನಕ್ಕೆ. ಒಂದು ಸತಿ ನೀವು ನಂಬಿದ್ರೆ ಯಾವುದೇ ಕಾರಣಕ್ಕೂ ದೇವ್ರು ಕೈ ಬಿಡಲ್ಲ. ನೀವು ಬಿಲ್ವಪತ್ರ ಮರ ಕೇಳಿರ್ಬೋದು, ಅದು ತುಂಬ ರೇರ್ ಈಗ. ಈ ಪ್ಲೇಸಲ್ಲಿ ನೋಡಿ, ತುಂಬ ಬಿಲ್ವಪತ್ರ ಮರ ನೀವು ನೋಡ್ಬೋದು. ನೋಡಿ, ದೇವಸ್ಥಾನದ ಎಂಟ್ರೆನ್ಸ್ ಇದು. ತುಂಬ ಪೀಸ್ಫುಲ್ಲಾಗಿರುತ್ತೆ ಈ ವಾತಾವರಣ. ಏನೇ ಕಷ್ಟ ಇದ್ದರೂ ಕೂಡ ಒಂದು 5 ನಿಮಿಷ ಕೂತ್ರೆ ಸಾಕು, ಮೈಂಡು ತುಂಬ ರಿಲೀಫ್ ಆಗುತ್ತೆ. ನನಗಂತೂ ಆ ರೀತಿ ಆಗುತ್ತೆ. ನೀವು ಕೂಡ ಒಂದು ಸತಿ ಹೋಗಿ ಅಭಿಷೇಕ ಕೂಡ ಮಾಡಿಸ್ಬೋದು. ಇಲ್ಲಿ ಮಾಡ್ತಾರೆ, ಮುಂಚೆನೇ ಹೇಳಬೇಕು. ಅನ್ನಪ್ರಸಾದ ಕೂಡ ಮಾಡ್ಬೋದು, ಇಲ್ಲಿ ಮಾಡ್ತಾರೆ. ಒಂದು ಸತಿ ನೀವು ಕೂಡ ವಿಸಿಟ್ ಮಾಡಿ. ದೇವರು ಅಲಂಕಾರ ಮಾಡಿರುವಾಗ ನೋಡ್ತಾ ಇದ್ದರೆ ನೋಡ್ತಾನೇ ಇರೋಣ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ತಾ ನಾನು ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.